ಫಸ್ಟ್ ಲಾ ಆಫ್ ಮೋಷನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, an object at rest continues to be at rest. An object in motion continues to be in motion until an unbalanced external force acts on it. ಇದನ್ನು ನಾವು ಎಕ್ಸ್ಪೆರಿಮೆಂಟ್ ಥ್ರೂ ವೆರಿಫೈ ಮಾಡೋಣ. ಎಕ್ಸ್ಪೆರಿಮೆಂಟಲ್ ವೆರಿಫಿಕೇಶನ್ ಆಫ್ ಇನರ್ಷಿಯಾ. ಮೊದಲನೇದಾಗಿ ಸ್ಟ್ಯಾಕ್ ಆಫ್ ವೆಯ್ಟ್ ಆನ್ ಅ ವೀಲ್. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನು ಮಾಡ್ತಾ ಇದ್ದೀವಿ ಇಲ್ಲಿ ಅಂತ ಹೇಳಿ. ಏನಾಯಿತು, ಇದನ್ನು ನಾನು ಇವಾಗ FBD ಉಪಯೋಗಿಸ್ಕೊಂಡು ಬಿಡಿಸಿ ಹೇಳ್ತೀನಿ, ಆಯಿತಾ? FBD ಆಫ್ ವಾಟ್? FBD ಆಫ್ ದ ಕಾರ್ ಮತ್ತು FBD ಆಫ್ ದ ವೆಯ್ಟ್. ಹಾಂ, ಏನೇನು ಫೋರ್ಸ್ ಆ್ಯಕ್ಟ್ ಮಾಡ್ತಾಯಿದೆ ಕಾರ್ ಮೇಲೆ? ಒಂದು ಗ್ರಾವಿಟೇಷನಲ್ ಫೋರ್ಸ್ ಮತ್ತು ನಾರ್ಮಲ್ ಫೋರ್ಸ್. ಅದು ಬಿಟ್ಟರೆ ನಾವು ಎಳಿತಾ ಇದ್ದೀವಿ, ಸೊ ದೇರ್ ಇಸ್ ಅ ಪುಲ್ ಫೋರ್ಸ್. ಅದು ಬಿಟ್ಟರೆ ಒಂದು ಪುಟ್ಟದು ಫ್ರಿಕ್ಷನಲ್ ಫೋರ್ಸ್ ಇರುತ್ತೆ. ಅದೇ ವೆಯ್ಟ್ ಮೇಲೆ ಅಟ್ ದ ಟೈಮ್ ಆಫ್ ಪುಲ್ ಎಳಿಬೇಕಾದ್ರೆ ಏನಿರುತ್ತೆ, ಎಳೆದಕ್ಕಿಂತ ಮುಂಚೆ ಈ ರೀತಿಯಲ್ಲಿರುತ್ತೆ. ನಾರ್ಮಲ್ ಫೋರ್ಸ್ ಇರುತ್ತೆ, ಗ್ರಾವಿಟಿ ಇರುತ್ತೆ ಅಲ್ವಾ? ಎಳಿಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅದ್ರ ಕೆಳಗೆ ಇರುತ್ತಲ್ಲ ನೋಡಿ, ಇಲ್ಲಿ ವೆಯ್ಟ್ A ಅಂತ ಹೇಳಿದ್ರೆ ಇದು ಮೇಲಿರೋಂಥದ್ದು, ಅದು ಕೆಳಗಿರೋದೆಲ್ಲ ಹೋಗ್ಬಿಡುತ್ತಲ್ಲ, ಮುಂದೆ ಹೋಗುತ್ತೆ. ಅವಾಗ ಏನಾಗುತ್ತೆ, ನಾರ್ಮಲ್ ಫೋರ್ಸ್ ಹೋಗ್ಬಿಡುತ್ತೆ. ಅದ್ರ ಮಿಕ್ಕಿದೇನಿರುತ್ತೆ, ಗ್ರಾವಿಟೇಷನ್ ಪುಲ್ ಮಾತ್ರ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಕೆಳಗೆ ಬೀಳುತ್ತೆ ಅಲ್ವಾ? ಒಂದು ಸ್ವಲ್ಪ ಫ್ರಿಕ್ಷನಲ್ ಫೋರ್ಸ್ ಇರುತ್ತೆ, ಆದರೆ ಆ ಫ್ರಿಕ್ಷನಲ್ ಫೋರ್ಸ್ ಇಸ್ ನಾಟ್ ಎನಫ್ ಫಾರ್ ದಟ್ ಆಕ್ಸಿಲರೇಷನ್. ನಿಮ್ಗೆ ಅರ್ಥ ಆಗಲ್ಲ ಇವಾಗ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿ, ಆದರೆ ಸುಮ್ಮನೆ ನಿಮ್ಗೆ ಇರಲಿ, ಇದೆಲ್ಲ ನಾಲೆಜ್ ಇರಲಿ ಅಂತ ಹೇಳ್ತಾ ಇದ್ದೀನಿ ತಕ್ಷಣಕ್ಕೆ. ಸ್ವಲ್ಪ ಫ್ರಿಕ್ಷನಲ್ ಫೋರ್ಸ್ ಇರುತ್ತೆ, ಮುಂದೆ ಇರುತ್ತೆ. ಅದೇನಕ್ಕೆ ಮುಂದೆ ಇರುತ್ತೆ ಅಂತ ಹೇಳಿ ಇವಾಗ ಹೇಳೋದಕ್ಕಾಗಲ್ಲ. ಬಟ್ ದಿಸ್ ಇಸ್ ಟೂ ಸ್ಮಾಲ್, ಆಯಿತಾ? ನಾನು ಎಳಿತಾ ಇರೋ ಫೋರ್ಸ್ಗೂ ಇದೆಲ್ಲ ಆಕ್ಸಿಲರೇಷನ್ ಏನು ಬೇಕಾಗೋದು ಅದು ಆಕ್ಸಿಲರೇಷನ್ ಸಿಗಲ್ಲ, ಹಾಗಾಗಿ ಅದು ಬಿದ್ದೋಗ್ಬಿಡುತ್ತೆ. ಕೊನೆಯದಾಗಿ ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ, ಹಾಗಾಗಿ ಅದು ಹಿಂದೆ ಬೀಳುತ್ತೆ, ಆಯಿತಾ? ಸೊ ಏನು ಅಬ್ಸರ್ವೇಷನ್ ಮಾಡಿದ್ರೆ ಇಲ್ಲಿ ನಾವು, ದ ವೆಯ್ಟ್ A was at rest before the pull. When the support force disappears, the weight fell. ಅಲ್ವಾ? ಹಾಗೆಯೇ ಅಂದರೆ ಏನು ಡೀಟೇಲಾಗಿ ಏನು ಬರೀತಿಲ್ಲ ನಾನು, ಹಾಗೆ ಬರೀತಾ ಇರೋದು. ವೆಯ್ಟ್ A was at rest. When the support force disappears, the weight fell. ಅಲ್ವಾ? disappears ಅಲ್ಲ, disappeared, the weight fell. ಸರಿ ತಾನೆ? ಸೊ ಏನಂತ ಕರೀತಾರೆ ಇದಕ್ಕೆ? ದಿಸ್ ಇಸ್ ನೋನ್ ಎಸ್ ಇನರ್ಷಿಯಾ ಆಫ್ ರೆಸ್ಟ್ ಅಂತ ಹೇಳಿ ಕರಿತೀವಿ. ಯಾಕಂತ ಹೇಳಿದ್ರೆ ಅದ್ರ ಪಡೋದು ಹಿಂಗಿರುತ್ತೆ, ಅಲ್ಲಿ ಫೋರ್ಸ್ ಏನಿಲ್ವಲ್ಲ, ಎಳೆಯೋದು ತಳ್ಳೋದು ಅದೇನು ಫೋರ್ಸ್ ಇಲ್ಲ, ಹಾಗಾಗಿ ಅದು ಬಿದ್ದೋಗುತ್ತೆ. ಫ್ರಿಕ್ಷನಲ್ ಫೋರ್ಸ್ ಇದೆ, ಬಟ್ ದಟ್ ಈಸ್ ಟೂ ಸ್ಮಾಲ್, ಹಾಗಾಗಿ ಅದೇನು ಮಾಡೋದಕ್ಕಾಗಲ್ಲ. ಕೊನೆಯದಾಗಿ ಮೇಲಿರೋವಂಥ ವೆಯ್ಟು ಬಿದ್ದೋಗುತ್ತೆ. ಅದು ಇನ್ನೂ 2 ಬಿದ್ದೋಗುತ್ತೆ, ಬಟ್ ನಾನು ಬರೀ ವೆಯ್ಟ್ A ಬಗ್ಗೆ ಮಾತಾಡ್ತಾ ಇದ್ದೀನಿ, ಸರಿನಾ? ಇದು ನಿಮ್ಮ ಇನರ್ಷಿಯಾ ಆಫ್ ರೆಸ್ಟ್ ವೆರಿಫೈ ಆಯ್ತಲ್ವಾ? ಮತ್ತು ಮುಂದೆ ಸ್ಟ್ಯಾಕ್ ಆಫ್ ವೆಯ್ಟ್ ಆನ್ ಅ ವೀಲ್, ಇಲ್ಲಿ ನಾವು ಇನರ್ಷಿಯಾ ಆಫ್ ಮೋಷನ್ ಕಲಿತಾ ಇದ್ದೀವಿ. ಹಾಂ, ಏನೇನು ನೋಡಿದ್ರೆ ಇಲ್ಲಿ ಮೊದಲನೇದಾಗಿ ದ FBD ಆಫ್ ದ ಕಾರ್ ಮತ್ತು FBD ಆಫ್ ವೆಯ್ಟ್ A. ಇಲ್ಲಿ ನಾವು ಗ್ರಾವಿಟೇಷನಲ್ ಫೋರ್ಸ್ ಮತ್ತು ನಾರ್ಮಲ್ ಫೋರ್ಸ್ ನೋಡ್ತೀವಿ. ಇಲ್ಲೂ ಕೂಡ ಗ್ರಾವಿಟೇಷನಲ್ ಫೋರ್ಸ್ ಮತ್ತು ನಾರ್ಮಲ್ ಫೋರ್ಸ್ ನೋಡ್ತೀವಿ. ಅದು ಬಿಟ್ಟರೆ ಫ್ರಿಕ್ಷನಲ್ ಫೋರ್ಸ್ ಇರುತ್ತೆ, ಪುಟ್ಟದಾಗಿ ಫ್ರಿಕ್ಷನಲ್ ಫೋರ್ಸ್ ಇರುತ್ತೆ. ಮತ್ತು ಇದ್ರ ಮೇಲೆ
ಮುಂದೆ ತಳ್ತಾ ಫ್ರಿಕ್ಷನಲ್ ಫೋರ್ಸ್ ಇರುತ್ತೆ, ಆಯಿತಾ. ಅದು ಮುಂದೆ ತಳ್ತಾ ಇರುತ್ತೆ, ಅದೇನಕ್ಕೆ ಅಂತ ಹೇಳಿ ಬಿಡಿಸಿಡೋದ ಕಾಲ ತಕ್ಷಣಕ್ಕೆ ಇದನ್ನು ಇಷ್ಟು ಹೇಳ್ಬಾರ್ದೆ, ಆಯಿತಾ. ಅಟ್ ದ ಟೈಮ್ ಆಫ್ ಕೊಲಿಷನ್ ಅಂದರೆ ಡಿಕ್ಕಿ ಹೊಡೆದಾದ್ಮೇಲೆ ಏನಾಗುತ್ತೆ, ಡಿಕ್ಕಿ ಹೊಡೆದಾದ್ಮೇಲೆ ಈ ಫ್ರಿಕ್ಷನಲ್ ಫೋರ್ಸ್ ಜೊತೆ ಅದು ಬಿಟ್ಟು ಮತ್ತೊಂದು ಫೋರ್ಸ್, ದ ಪುಷ್, ತುಂಬ ದೊಡ್ಡ ಪುಷ್ ಬರುತ್ತೆ, ಅದು ಬಿಟ್ಟು ಫ್ರಿಕ್ಷನಲ್ ಫೋರ್ಸು ಇರುತ್ತೆ. ಇವೆರಡು ಸೇರಿ ಫ್ರಿಕ್ಷನಲ್ ಫೋರ್ಸು ಪುಟ್ಟದಾಗಿರುತ್ತೆ ಆದ್ರೂ ಇರುತ್ತೆ. ಸೊ ದೇರ್ ಇಸ್ ಅ ಪುಷ್. ಅವಾಗೇನಾಗುತ್ತೆ, ಈ ಸಿಸ್ಟಮು ನಿಂತ್ಕೊಂಡ್ಬಿಡುತ್ತೆ, ಸರಿನಾ. ಇಲ್ಲಿ ಏನಾಗುತ್ತೆ, ಇಲ್ಲಿ ಇವಾಗ ತಳ್ಳುವಂಥ ಫೋರ್ಸ್ ಇಲ್ಲ, ಯಾಕಂದರೆ ಇದು ನಿಂತ್ಕೊಂಡ್ಬಿಡ್ತು. ಇದನ್ನು ಹಿಂದೆ ತಳ್ಳೋಂಥ ಏನಾದ್ರು ಫೋರ್ಸ್ ಇದೆಯಾ ಇಲ್ಲಿ, ಇಲ್ಲ ತಾನೆ. ಹಾಗಾಗಿ ಅದು ಹಿಂತೆಳೆಯೋದಕ್ಕೆ ಏನು ಫೋರ್ಸ್ ಇರಲ್ಲ, ಹಾಗಾಗಿ ಅದು ಮುಂದೆ ಬೀಳುತ್ತೆ, ಸರಿ ತಾನೆ. ಅದು ಮುಂದೆ ಹೋಗಿ ಬೀಳುತ್ತೆ. ಡಿಕ್ಕಿ ಹೊಡೆದಾಗ ಇಲ್ಲೇನಾಗುತ್ತೆ, ಇಲ್ಲಿ ಡಿಕ್ಕಿ ಹೊಡೆದಾಗ ಇದು ಮುಂದೆ ಬೀಳುತ್ತೆ, ಗೊತ್ತಾಯ್ತಲ್ಲ. ಏನಕ್ಕಂತ ಹೇಳಿ ದೇರ್ ಇಸ್ ನೋ ಫೋರ್ಸ್ ಆ್ಯಕ್ಟಿಂಗ್ ಆನ್ ಇಟ್. ಇದೇ ನಿಮ್ಮ ಇನರ್ಷಿಯಾ ಆಫ್ ಮೋಷನ್. ಇಲ್ಲೇನು ಅಬ್ಸರ್ವ್ ಮಾಡಿದ್ರೆ ಇನರ್ಷಿಯಾ ಆಫ್ ಮೋಷನ್. ಮತ್ತೆ ಕೊನೆಯದಾಗಿ ಇಲ್ಲಿ ಇದನ್ನು ಅಬ್ಸರ್ವ್ ಮಾಡೋಕೆ ನೀವು ಈ ಟ್ರಯಾಂಗಲ್ ಸ್ಟ್ರಕ್ಚರ್ ಇದೆಯಲ್ಲ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಅದಕ್ಕೆ ಏನಾಗುತ್ತೆ ನೋಡಿ. ಏನಾಯಿತು ಅಂತ ಹೇಳಿದ್ರೆ ಇದು ಮೇಲ್ಭಾಗ ಅದು ಹಿಡ್ಕೊಂಡು ಇಲ್ಲಿ ಗ್ರಾವಿಟೇಷನಲ್ ಅಗೇನ್ಸ್ಟು ಇದು ಇಟ್ಕೊಂಡಿದೆ. ಇವಾಗ ನಾನು ಗಾಡಿ ಮುಂದೆ ಎಳೆದಾಗ ಮುಂದೆ ಎಳೆಯೋದಕ್ಕೆ ಏನು ಫೋರ್ಸ್ ಇರಲಿಲ್ಲ, ಅದಕ್ಕೆ ಅದು ಹಿಂದೆ ಬೀಳುತ್ತೆ ಅಲ್ವಾ, ಸ್ವಲ್ಪ ಹಿಂದೆ ಬೀಳುತ್ತೆ. ಸಡನ್ನಾಗಿ ಎಳೆದಾಗ ಅದು ಹಿಂದೆ ಬೀಳುತ್ತೆ. ಆದರೆ ಹಿಂದೆ ಬಿದ್ದಾದಮೇಲೆ ಮುಂದೆ ಎಳೆಯೋದಕ್ಕಂತ ಒಂದು ಫೋರ್ಸ್ ಸಿಗುತ್ತೆ, ಅದು ಈ ಹಗ್ಗ ಮುಂದೆ ಎಳೆಯೋಕ್ಕೆ ಶುರು ಮಾಡುತ್ತೆ. ಹಗ್ಗಲ್ಲ, ದಾರ. ಹಿಂದೆ ಬಿದ್ದಾದಮೇಲೆ ಈ ದಾರ ಇದೆಯಲ್ಲ ಅದು ಮುಂದೆ ಎಳೆಯೋ ಫೋರ್ಸ್ ಸಿಗುತ್ತೆ ಅದಕ್ಕೆ ಅದು ಮುಂದೆ ಹೇಳ್ಕೊಂಡು ಹೋಗುತ್ತೆ, ಸರಿನಾ. ಸೊ ದಿಸ್ ಈಸ್ ಆಲ್ಸೋ ಯುವರ್ ಇನರ್ಷಿಯಾ ಆಫ್ ರೆಸ್ಟ್. ಮತ್ತೊಂದು ಎಕ್ಸಾಂಪಲ್ಲು. ಸೊ ಇಲ್ಲಿ ನಾವು ಏನು ನೋಡಿದ್ರೆ ವಿ ಸಾ ಇನರ್ಷಿಯಾ ಆಫ್ ರೆಸ್ಟ್. ಸೊ ಏನು ಕನ್ಕ್ಲೂಡ್ ಮಾಡ್ಬೋದು, ಕನ್ಕ್ಲೂಷನ್ ಇಸ್ ದಿಸ್: ವೆನೆವರ್ ದ ಬಾಡಿ ಇಸ್ ಡೂಯಿಂಗ್, ವಾಟ್ ಎವರ್ ದ ಬಾಡಿ ಇಸ್ ಡೂಯಿಂಗ್, ದಟ್ ಈಸ್ ವಾಟ್ ಇಟ್ ವಾಂಟ್ಸ್ ಟು ಡೂ. ದಟ್ ಈಸ್ ಇನರ್ಷಿಯಾ ಆಫ್ ರೆಸ್ಟ್ ಮತ್ತು ಇನರ್ಷಿಯಾ ಆಫ್ ಮೋಷನ್. Inertia of rest ಅಲ್ಲಿ if an object is at rest, it continues to be at rest. Inertia of motion ಅಲ್ಲಿ if an object is moving, it continues to move with the same velocity until an external unbalanced force acts on it. So ಇದೇ ನಿಮ್ಮ ಎಕ್ಸ್ಪೆರಿಮೆಂಟಲ್ ವೆರಿಫಿಕೇಶನ್ ಆಫ್ ಇನರ್ಷಿಯಾ, ಸರಿನಾ. ಇದರಲ್ಲಿ ಏನು ರನ್ನಿಂಗ್ ನೋಟ್ ಬರಿಬೇಕು ಅನ್ಸುತ್ತೋ ಅದನ್ನು ಬರ್ಕೊಳ್ಳಿ.